ನೀರು ಬೇಡ. ನೀರು ಕುಡಿದ್ರೆ ಗಂಟಲಲ್ಲೇ ನೀರು ಸಿಕ್ಕೊಂಡು ಸಾಯ್ತೇನೆ. ಬೇಡ. ಅದಲ್ವೇ ಎಂತದ ಈಗ ಕುಣಿಯುವ ನೆನಪಾದದ್ದೆ ನಿನಗೆ? ನಾನು ಹರೆಯದಲ್ಲಿದ್ದಾಗ ಬಹಳ ಚಂದ ಮಾಡಿ ಕುಡಿತಿದ್ದೆ. ಹೌದಾ? ಆದ್ರೆ ಯಾರು ನೋಡ್ತಿರ್ಲಿಲ್ಲ. ಈಗ ಈಗ ವಯಸ್ಸಾಯ್ತು. ಹೌದು. ಕುಣಿಲಿಕ್ಕೆ ಶಕ್ತಿ ಇಲ್ಲವೇ? ಕಾಲ ಕೂಡುವುದಿಲ್ಲ. ಹೌದು. ನೋಡ್ಲಿಕ್ಕೆ ಜನ ಇದ್ದಾರೆ, ಕೂಡ್ಲಿಕ್ಕೆ ಕಾಲಿಗೆ ಕೂಡುವುದಿಲ್ಲ. ಹೌದೇ? ಹೌದಾ? ಹೌದು. ಎಷ್ಟು ಉತ್ಸಾಹ ನಿಂಗೆ? ಹೌದು. ನಾನು ಬರ್ತಾ ಇದ್ದೆ. ದಿವಸದ ಕೆಲಸ ನಿನ್ನದು? ಬೆಳಿಗ್ಗೆನೆ ಬೇಗ ಎದ್ದು ಕೆಲಸಕ್ಕೆ ಬರ್ತಾ ಇದ್ದೆ. ಹೌದು. ಹೌದಾ? ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯ ಆಗಿರ್ತಲ್ಲೇ. ನೀನ್ ಯಾವಾಗ ಸಮಯಕ್ಕೆ ಸರಿಯಾಗಿ ಬರ್ತೀಯ? ಅಯ್ಯೋ, ಇವತ್ತು ಬಾಗಿಲು ಹಾಕಿದ್ದೆ. ಹಾಕಿದ್ದ? ಹೌದು. ಅಲ್ಲಿ 3 ಜನ ಯಾವ್ದು ಹೆಂಗಿರ್ಬಹುದಪ್ಪ, ಎಷ್ಟೊತ್ತಿಗೂ ಗೂಸು ಗೂಸು ಪೀಸು ಪೀಸುವೆ. ಏನು ಹೇಳ್ತೀಯ ಕೈಕ? ಎಂತದ್ದು? ಹೆಣ್ಣು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕಾ? ಅಂದ್ರೆ ಸಭೆಯಲ್ಲಿದ್ರು ಈ ಸಭೆಯಲ್ಲೇ ಇರ್ಲಿ, ಯಾವ ಸಭೆಯಲ್ಲಾದ್ರೂ ಇರ್ಲಿ, ಹೆಣ್ಣು ಮಕ್ಕಳು ಅಯ್ಯೋ 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 ಎಷ್ಟು ಚಂದ. ಅಂದ್ರೆ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು. ಹಾಗೆ ಗುಸು ಗುಸುವೆ. ಕಿವಿ. ಹೌದಾ? ಹೌದೇನೆ? ಹೌದು. ಗುಸು ಗುಸು ಕಟ್ತಾ ಇದ್ದಾರೆ ಅಂತ ಹೇಳ್ತಿ. ಹೌದು. ನಿನಗೆ ನಾನು ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ. ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ, ಗೊತ್ತಾ? ಓ, ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರ್ತಾವ. ಓ, ತಮ್ಮಟ್ಟಿ ಮುಚ್ಕೊಂಡು ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸು ಪಿಸೋ ಕುಸು ಕುಸೋ ಪಿಸೋ ಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ